ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್ ಅಂತ ತುಂಬ ಸತಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಈ ಕ್ವಶನ್ಗೆ ಆನ್ಸರು ಕೂಡ ನೀವು ಬರ್ದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್ ಅಂದರೆ Tyndall effect, the scattering of light by colloidal particles or very fine suspended particles in the path, making the path light visible, is called Tyndall effect. Property ಏನು? What is the property? Which property of scattering particle decide the color of the scattered light? ಇಲ್ಲಿ ಏನು ಮಾಡುತ್ತೆ ಅಂದರೆ the size of scattering particle decide the color of the scattered lights. Red color is indicating the red signal. ಆಮೇಲೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದೆ, ವಾಟ್ ಈಸ್ ದ ಕಲರ್ ಆಫ್ ಡೇಂಜರ್ ಸಿಗ್ನಲ್ಸ್, ಅದು ರೆಡ್ ಕಲರ್ ಅಂತ ಇದೆ. ಇಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟಲ್ಲಿ ಏನಾಗುತ್ತೆ, ಟಿಂಡಾಲ್ ಎಫೆಕ್ಟಲ್ಲಿ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಇರುತ್ತೆ. ನಮ್ಮ ಏರಲ್ಲಿ, ನಮ್ಮ ಅಟ್ಮಾಸ್ಫಿಯರಲ್ಲಿ ಎಲ್ಲ ಕಡೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಇರುತ್ತೆ. ಈ ಕೊಲೈಡಲ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ ಅಂದರೆ ಬರ್ತಿರೋಂಥದ್ದು ವೈಟ್ ಲೈಟನ್ನು ಏನು ಮಾಡುತ್ತೆ ಅಂದರೆ ಸ್ಕ್ಯಾಟರ್ ಮಾಡುತ್ತೆ. ಸರ್ ಯಾವ ಥರ ಸ್ಕ್ಯಾಟರ್ ಮಾಡುತ್ತೆ ಸರ್ ಅಂದರೆ, ಬಿಗ್ ಪಾರ್ಟಿಕಲ್ಸ್, ತುಂಬ ದೊಡ್ಡದು ಪಾರ್ಟಿಕಲ್ಸ್ ಇರೋದು ವೈಟ್ ಲೈಟನ್ನೇ ಕಂಪ್ಲೀಟಾಗಿ ಸ್ಕ್ಯಾಟರ್ ಮಾಡಿಬಿಡುತ್ತೆ. ಬೇಸ್ಡ್ ಆನ್ ದ ಸೈಜ್ ಆಫ್ ಪಾರ್ಟಿಕಲ್ ಇಟ್ ಈಸ್ ಗೋಯಿಂಗ್ ಟು ಸ್ಕ್ಯಾಟರ್ ದ ಲೈಟ್. ತುಂಬ ಕಮ್ಮಿ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್, ಟೈನಿ ಪಾರ್ಟಿಕಲ್ಸ್ ಇನ್ ದ ಕೊಲೈಡಲ್ ಪಾರ್ಟಿಕಲ್ಸ್ ಆರ್ ಗೋಯಿಂಗ್ ಟು ಸ್ಕ್ಯಾಟರ್ ದ ವೇವ್ ಲೆಂತ್ ಯಾವುದು ಕಮ್ಮಿ ಇರುತ್ತೆ ಅದು. ಫಾರ್ ಎಕ್ಸಾಂಪಲ್ ವೈಲೆಟ್, ಬ್ಲೂ, ಇಂಡಿಗೋ, ಈ ತುಂಬ ಕಮ್ಮಿ ವೇವ್ ಲೆಂತ್ ಇರೋ ಪಾರ್ಟಿಕಲ್ಸನ್ನು, ತುಂಬ ಕಮ್ಮಿ ಇರೋ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಮಾಡುತ್ತೆ. ತುಂಬ ಜಾಸ್ತಿ ವೇವ್ ಲೆಂತ್ ಇರೋದು ಇನ್ನೂ ಸ್ವಲ್ಪ ಜಾಸ್ತಿ ಬಿಗ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ ಅಂದರೆ ಸ್ಕ್ಯಾಟರ್ ಮಾಡುತ್ತೆ. ಸೊ ದಿಸ್ ಈಸ್ ಟೈಪ್ ಆಫ್ ಸ್ಕ್ಯಾಟ್ರಿಂಗ್. ಇದರಲ್ಲೇ ನಿಮಗೆ ಟಿಂಡಾಲ್ ಎಫೆಕ್ಟ್ ಅಂತ ಬರೋವಂಥದ್ದು. ಇದನ್ನು ಬರ್ದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ.